ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಬ್ಲಾಗ್ಸ್. ನನ್ನ ವಾಯ್ಸಿಂದ ನಿಮ್ಗೆ ಏನಾದರೂ ಕಿರಿಕಿರಿ ಅನಿಸಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಗಂಟ್ಲು ವಾಯ್ಸ್ ಅಂತೂ ಫುಲ್ಲು ಹೋಗ್ಬಿಟ್ಟಿದೆ. ಇವತ್ತು ನನಗೆ ದಿಶಾಗೆ ಇಬ್ರಿಗೂ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ನಿಮ್ಗೆ ಈ ಥರ ಕೇಳಿಸ್ತಿದೆ. ಅದಕ್ಕೋಸ್ಕರ ಇಬ್ಬರೂ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಈ ವ್ಲಾಗ್ ಬಂದು ಡೈಲಿ ರೋಟೀನ್. ಈ ಒಂದು ದಿನ ಹೇಗೆ ಕಳೆದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವೇನೆ, ನನ್ನ ಕಬೋರ್ಡಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆನೇ ಕಡಿಮೆ ಇರೋದು, ನನ್ನದೇ ಫುಲ್ಲು. ಇನ್ನು ಮಿಕ್ಕಿದೆ ಒಂದು ರೋವಲ್ಲಿ ಮಾತ್ರ ಅವ್ರ ಬಟ್ಟೆ ಇದೆ, ಇನ್ನು ಮಿಕ್ಕಿದ ರೋವಲ್ಲೆಲ್ಲ ನನ್ನ ಬಟ್ಟೆನೇ ಇರೋದು. ಇವಾಗ ನೆಕ್ಸ್ಟ್ ನೀವು ನೋಡ್ಬೋದು, ಅದರಲ್ಲೂ ಕೂಡ ನನಗೆ ಇಡೋದಕ್ಕೆ ಜಾಗ ಸಾಲದೆ ನಮ್ಮದು ಮಂಚ ಇದೆ ಅಲ್ವಾ, ಮಂಚದ ಕೆಳಗಡೆ ಪುಟ್ಟಿ ಒಳಗಡೆ ಹಾಕಿ ಸ್ವಲ್ಪ ಎಲ್ಲ ಆಚೆ ಡೈಲಿ ವೇರ್ ಮಾಡೋದನ್ನೆಲ್ಲ ಆಚೆ ಇಟ್ಬಿಟ್ಟಿದ್ದೀನಿ. ನೋಡ್ತಿರ್ಬೋದು, ಇಲ್ಲಿ ಪುಟ್ಟ ಡ್ರಾಯರಲ್ಲಾಗಿರ್ಬೋದು ಅಥವಾ ಕಬೋರ್ಡಲ್ಲಾಗಿರ್ಬೋದು ಎಲ್ಲೂ ಸ್ಪೇಸ್ ಇಲ್ಲ. ನೋಡ್ತಾ ಇರ್ಬೋದು ನೀವೇ, ನಾನು ಹೇಳಿದ್ನಲ್ಲ ಹಳೇದು ಅಂದರೆ ಡೈಲಿ ವೇರ್ ಮಾಡೋ ಡ್ರೆಸ್ಸಸ್ನೆಲ್ಲ ಪುಟ್ಟಿಗೆ ಹಾಕಿ ಮಂಚದಡೆ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗಿರಿ ಒಂದು 5:30 ಹಂಗೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಮ್ಮ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ, ಅವಳಿಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು ಅಂದ್ಬಿಟ್ಟು ಅವಳನ್ನ ಆಟ ಆಡಿಸ್ಕೊಂಡು ಮಲಗಿದೆ ನಾನು. ಈಗ ಅವಳ ಪಾಡಿಗೆ ಅವಳನ್ನ ಒಬ್ಬಳನ್ನೇ ಬಿಟ್ಬಿಟ್ರೆ ಅವಳೋದು ಮತ್ತು ಇನ್ನೂ ಅವಳಿಗೆ ಕೆಮ್ಮು ಜಾಸ್ತಿ ಆಗೋದು. ಆಮೇಲೆ ಯಾಕೆ ಬೇಕು ಅಲ್ವಾ, ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ ಅಲ್ವಾ. ಅದಕ್ಕೋಸ್ಕರ ಅವಳನ್ನ ಆಟ ಆಡಿಸ್ಕೊಂಡು ಇಲ್ಲಿ ನಮ್ಮ ಮನೆ ಗುಂಡ ನಾಯಿ ಮರಿ, ಅದು ಕೂಡ ಆಟ ಆಡಿಸ್ಕೊಂಡು, ಅದು ಎಷ್ಟು ಹೊಡೆದ್ರೂ ಹೋಗ್ತಿರ್ಲಿಲ್ಲ, ಅದು ಹತ್ರನೇ ಬರ್ತಾಯಿತ್ತು, ಪಾಪು ಹತ್ರನೇ ಬರ್ತಾಯಿತ್ತು ಆಟ ಆಡ್ಸೋಕ್ಕೆ ಅಂತ. ಬಟ್ ನಾವು ಸ್ವಲ್ಪ ಪೆಟ್ಸಿಂದ ಮಕ್ಕಳನ್ನ ದೂರನೇ ಇಡಿಸ್ಬೇಕಲ್ವ, ಏಕೆಂದರೆ ಇನ್ಫೆಕ್ಷನ್ಗಳು ತುಂಬಾ ಆಗುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ ಮಗು ನನ್ನ ಪಾಪು ಹತ್ರ ಏನು ಸೇರಿಸ್ತಾ ಇರಲಿಲ್ಲ, ಅದನ್ನು ಹಾಗೆ ಆಟ ಆಡಿಸ್ತಾ ಇದ್ವಿ ಅಷ್ಟೇ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಕ್ಯೂಟಾಗಿದೆ ಅದು ಅಂತ. ಇದು ಬಂದು ಬಾಯ್ ಪೆಟ್ಟಿದು. ನೆಕ್ಸ್ಟು ಗಿರಿ ಬರ್ತಾಯಿದ್ದೇನೆ ರೆಡಿಯಾಗು ಅಂತ ಫೋನ್ ಮಾಡಿದರು, ಕತ್ಲಾಗ್ಬಿಡುತ್ತೆ ಬೇಗ ಹೋಗಿದ್ದು ಬರೋಣ ಅಂತ. ಅಷ್ಟರಲ್ಲಿ ಅವ್ರು ಬರೋಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ನಮ್ಮ ಪಾಪನ್ನು ಕೂಡ ರೆಡಿ ಮಾಡಿ ಫೈನಲಾಗಿ ನಾವು ಹೊರಡೋದೆಲ್ಲ ಏನು ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಹೋಗಲಿಲ್ಲ. ನೋಡ್ತಿರ್ಬೋದು ನೀವೇ, ಮಕ್ಕಳು ಡಾಕ್ಟ್ರ್ ಅಂದಮೇಲೆ ಎಲ್ಲರೂ ಒಂದೇ ಥರ ನೋಡ್ತಾರೆ ಅಲ್ವಾ. ಎಲ್ಲರೂ ಕೊಡೋದು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಏನು ಕೊಡೋದಿಲ್ಲ, ಎಲ್ಲರೂ ಕೂಡ ಸಿರಪ್ ಆಗಿರ್ಬೋದು, ಚೆಕಪ್ ಆಗಿರ್ಬೋದು ಒಂದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ನಾನು ಡೆಲಿವರಿ ಆಗಿದ್ದು ಮಂಗಳೂರು ಕ್ಲಿನಿಕಲ್ಲಿ. ಸೊ ಅಲ್ಲೂ ಕೂಡ ಮಕ್ಕಳು ಡಾಕ್ಟ್ರ್ ಇದ್ದಾರೆ. ಸೊ ನಾವು ಅಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಪಾಪುನ ನಾವು ಅಲ್ಲಿಗೆ ಎತ್ಕೊಂಡು ಬಂದ್ವಿ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ನೋಡ್ತಾರೆ. ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು ಅಥವಾ ಮಕ್ಳುಗಳಿಗಾಗಿರ್ಬೋದು ತುಂಬಾ ಚೆನ್ನಾಗಿ ನೋಡ್ತಾರೆ. ಮತ್ತು ಇಲ್ಲಿ ಕಡಿಮೆ ಬೆಲೆಯಲ್ಲಿ ಅಂದರೆ ಲೋ ಬಡ್ಜೆಟಲ್ಲಿ ಕ್ಲಿಯರ್ ಆಗೋಗುತ್ತೆ. ಬೇರೆ ಕಡೆ ಹೋದರೆ ಲಾಸ್ಟ್ ಟೈಮ್ ನಮ್ಮ ಪಾಪು ವಾಮಿಟ್ ಮಾಡ್ಕೊತಾಳೆ ಅಂದ್ಬಿಟ್ಟು ನಾವು ಇಂಪನದಲ್ಲಿ ತೋರಿಸಿದ್ವಿ. ಅಲ್ಲಿ ಸೀರಿಯಸ್ಲಿ ನೀವು ನಂಬ್ತೀರಾ, 3 ಟಾನಿಕ್ಸ್ ಏನೋ ಕೊಟ್ಟರು. ಆ 3 ಟಾನಿಕ್ಸ್ಗೆ 800 ಬಿಲ್ ಮಾಡಿದರು. ಬಟ್ ಇಲ್ಲಿ ನಮ್ಮ ಪಾಪುನ ನಾವು ನಿನ್ನೆ ಕರ್ಕೊಂಡು ಹೋದಾಗ 340 350 ಒಳಗಡೆ ಎಲ್ಲ ಮುಗ್ದೋಯ್ತು. ನೆಕ್ಸ್ಟ್ ನಾನು ಕೂಡ ತೋರಿಸ್ಕೊಂಡೆ ಅಲ್ವಾ, ನನಗೂ ಸ್ವಲ್ಪ ಹುಷಾರಿರಲಿಲ್ವ, ಇಬ್ರಿಗೂ ಸೇರಿ 500 ಒಳಗಡೆ ಕ್ಲೋಸ್ ಆಯಿತು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಅಲ್ಲಿ ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ನಾನು ಮೆಡಿಕಲ್ ಹತ್ರ ಬಂದು ಪಾಪುಗೆ ಏನೇನು ಬರ್ದು ಕೊಟ್ಟಿದ್ರು, ಸಿರಪ್ ಆಗಿರ್ಬೋದು ಅಥವಾ ನನಗೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮೆಡಿಕಲ್ ಹತ್ರ ಬಂದೆ. ನೆಕ್ಸ್ಟ್ ನಂದು ಮತ್ತು ನಮ್ಮ ಪಾಪದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀನಿ. ಇವಾಗ ಡಾಕ್ಟರ್ ಯಾವಾಗ ಏನೇನು ತೊಗೊಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಮ್ಮಿ 0.8 ದಿನಕ್ಕೆ 3 ಸಾರಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಜ್ವರ ಇದ್ರೆ ಆಯ್ತಾ. ಆಮೇಲೆ ಬಾಟ್ಲಿನ ಪೌಡ್ರ್ ಇದೆ, ನೀರು ಕುದಿಸಿ ಸ್ವಲ್ಪ ಹಾಕ್ಕೊಂಡು. ನನಗೂ ಹುಷಾರಿಲ್ದೇ ಇರೋ ಕಾರಣದಿಂದ ಮಧ್ಯಾಹ್ನ ನಾನು ಊಟ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಕಾಫೀಸ್ಗೆ ಬಂದು ಒಂದು ಕಾಫಿ ಕುಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ವಿ. ಅಂದರೆ ತುಂಬ ದಿನವೇ ಆಗಿತ್ತು ಕಾಫಿ ಕುಡ್ದು ನಾನು, ಅದಕ್ಕೆ ಇಲ್ಲೇ ಒಂದು ಕಾಫಿ ತೊಗೊಂಡು ಕುಡ್ಕೊಂಡು ಹೋಗೋಣ. ಅದು ಬೇರೆ ಮಳೆ ಬೇರೆ ಬರೋ ಆಗಿತ್ತಲ್ವಾ, ಚಳಿಗೆ ಬೇರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಫಿ ತೊಗೊಂಡ್ವಿ. ಒಂದು ಕಾಫಿ ಬಂದು 15 ರೂಪೀಸಲ್ಲಿ. ಸೀರಿಯಸ್ಲಿ ನಿಜ ಹೇಳಬೇಕು, ಫ್ಯಾಕ್ಟ್ ಹೇಳಬೇಕು ಅಂದರೆ ಕಾಫಿ ಅಂತೂ ಒಂಚೂರು ಚೆನ್ನಾಗಿರಲಿಲ್ವ. ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಿದ್ದೆ, ಇದೇಂದ್ರೆ ಈಗಿದೆ ಕಾಫಿ, ಇದ್ರ ಬದಲು ನಾವು ಮನೇಲಿ ಮಾಡ್ಕೊಂಡು ಕುಡಿಯೋದು ಎಷ್ಟೋ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ಬಟ್ ಏನೋ ನೋಡೋಣ ಹೇಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಹೋದ್ವಿ. ಬಟ್ ನಾಟ್ ದಟ್ ಮಚ್, ಅಷ್ಟು ಓಕೆ ಅನಿಸ್ಲಿಲ್ಲ. ನೆಕ್ಸ್ಟಲ್ಲಿ ನಮ್ಮ ಪಾಪು ದಿಶು ಏನೋ ಮಾಡ್ತಿದ್ದಾರಲ್ಲ ಇವರು, ಏನೋ ಮಾಡ್ಕೊತ ಇದ್ದಾಳಲ್ಲ ಅಮ್ಮ ಅಂದ್ಬಿಟ್ಟು ಅವಳು ನನ್ನೇ ನೋಡ್ತಾ ಇದ್ಲು. ನೋಡ್ತಿರ್ಬೋದು ನೀವು, ನನ್ನ ಮಗಳು ಸೀರಿಯಸ್ಲಿ ಎಲ್ಲಾದರೂ ಆಚೆ ಕರ್ಕೊಂಡು ಹೊಂಟೋಗ್ಬಿಟ್ರೆ ಗೈಸ್, ಅವಳಿಗೆ ಹೊಟ್ಟೆ ಒಂದು ತುಂಬೋದ್ರೆ
ಮನೇಲಿ ಫೀಡ್ ಮಾಡಿಸ್ಕೊಂಡು ಕರ್ಕೊಬಂದ್ಬಿಟ್ರೆ ಅವಳು ಮಿನಿಮಮ್ ಇಲ್ಲಾಂದ್ರೂ 3 to 4 hours ಇರ್ತಾಳೆ ಗೈಸ್. ಸೀರಿಯಸ್ಲಿ ಒಂದು ಚೂರು ಶಬ್ದ ಆಗಲಿ ಒಂಚೂರು ನಾಯ್ಸ್ ಮಾಡೋದಿಲ್ಲ. ಸೀರಿಯಸ್ಲಿ ನನ್ನ ಮಗಳು ಅವಳಿಗೇನಾದರೂ ಸ್ವಲ್ಪ ಹುಷಾರಿಲ್ದಿರೋದೇನಾದರೂ ಆಗಿಬಿಟ್ರೆ ನನ್ನ ಕೈಲಂತೂ ತಡ್ಕೊಳ್ಳೋದಕ್ಕೆ ಆಗಲ್ಲ. ನೋಡ್ತಾ ಇರ್ಬೋದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ವಾಯ್ಸ್ ಅಂತೂ ಕಂಪ್ಲೀಟಾಗಿ ಔಟ್ ಆಗಿಬಿಟ್ಟಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನನಗೂ ಮತ್ತು ನಮ್ಮ ಪಾಪುಗಿಬ್ರಿಗೂ ತಾಯ್ತ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅಲ್ಲೇ ದರ್ಗ ಇದೆ ಅಲ್ವಾ ರಾಮನಗರದಲ್ಲಿ, ಅಲ್ಲಿಗೆ ಬಂದ್ವಿ. ಇಲ್ಲೂ ಅಷ್ಟೇ ಒಬ್ರಿಗೆ ತಾಯ್ತ ಹಾಕೋಕ್ಕೆ 100 ರೂಪಾಯಿ ತೊಗೊಳ್ತಾರೆ ಗೈಸ್. ಆಮೇಲೆ ಪಾಪು ಒಬ್ರಿಗೆ ಹಾಕಲ್ಲ ಇಲ್ಲಿ, ಪಾಪು ಮತ್ತು ತಾಯಿ ಇಬ್ರಿಗೂ ಹಾಕಬೇಕು ಅಂದ್ಬಿಟ್ಟು ಇಬ್ರಿಗೂ ತಾಯ್ತ ಹಾಕ್ತಾರೆ. ನೋಡ್ತಿರ್ಬೋದು ನೀವೇನೆ. ಒಂದು ತಾಯ್ತಕ್ಕೆ ಒಬ್ರ ಹತ್ರನೇ 100 ರೂಪಾಯಿ ಅಂತಂದರೆ ಡೈಲಿ ಪರ್ ಡೇ ಎಷ್ಟು ಜನ ಬರುತ್ತೆ, ಎಷ್ಟು ಅಮೌಂಟ್ ಮಾಡ್ಕೊಳ್ತಾರಲ್ವ ಅವರು. ಅದು ಕೂಡ ಒಂದು ರೀತಿ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಬಟ್ ನಾವು ನಂಬೋದು ದೇವರು ಅಂದ್ಕೊಂಡು ನಾವು ಒಂದು ಕಡೆ ದೇವರು ಅನ್ನೋದು ದೇವ್ರನ್ನ ನಂಬ್ತೀವಿ. ನೆಕ್ಸ್ಟು ಇಲ್ಲಿ ಗಿರಿ ಹೂವು ಕೊಡಿಸಿದ್ರು ಅಲ್ಲಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು, ಅಲ್ಲಿ ಫೈನಲಾಗಿ ನಾನು ಕೂಡ ಹೂವು ಎಲ್ಲ ಹಾಕ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪಾಪು ಕೈಲಿ ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಅವರು ಕೂಡ ಅಲ್ಲಿ ಹೂವು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಆಚೆ ಬಂದ್ವಿ. ಮತ್ತು ಅಲ್ಲಿ ಏನೋ ಲೈಕ್ ಒಂದು ಥರ ಕಂಬ ಥರ, ಬಟ್ ಅದೇನಂತಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲೂ ಕೂಡ ಮಿಕ್ಕಿದ ಹೂವು ಎಲ್ಲ ಹಾಕ್ಬಿಟ್ಟು ನಮ್ಮ ಪಾಪು ಮತ್ತು ನಮ್ಮ ಮನೆಯವರಿಬ್ಬರು ಸಣ್ಣ ಮಾಡಿಕೊಂಡು ಅಲ್ಲಿಂದ ಮಳೆ ಬರೋ ರೀತಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಬೇಗ ಹೊರಟ್ಬಿಟ್ವಿ. ನೆಕ್ಸ್ಟು ಅಲ್ಲಿ ಅಪೋಲೋದಲ್ಲಿ ನಮ್ಮ ಪಾಪುಗೆ ಸ್ವಲ್ಪ ವೆಟ್ ವೈಪ್ಸ್ ಮತ್ತು ನನಗೆ ಸಿರಮ್ ಆಗಿರ್ಬೋದು ಅಥವಾ ಆಯಿಲ್ ಬೇಕಿತ್ತು ನನಗೆ, ಅದನ್ನೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಅಪೋಲೋಗೆ ಬಂದಿದ್ವಿ. ನೆಕ್ಸ್ಟು ಅಲ್ಲಿಂದ ಬರೋದಕ್ಕೆ ಮಳೆ ಅಂತೂ ಚಿಕ್ಕದಾಗಿ ಹನಿತಾಯಿತ್ತು. ತಕ್ಷಣ ಬೇಗ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಏನೇನು ತೊಗೊಂಡಿದ್ದೀನಿ ಅಪೋಲೋದಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಅಷ್ಟು ಏನು ತೊಗೊಂಡಿಲ್ಲ, ಅದು ವೆಟ್ ವೈಪ್ಸ್ ತೊಗೊಂಡ್ವಿ ಅಲ್ವಾ, ಅದಕ್ಕೋಸ್ಕರ ಅಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಷ್ಟೇ. ಇವಾಗ ತೋರಿಸ್ತಿದ್ದೀನಿ ಅಲ್ವಾ, ಇದೆಲ್ಲ ಬಂದು ನಮ್ಮ ದಿಶಾಗೆ ಕೊಟ್ಟಿರೋ ಅಂತಹ ಸಿರಪ್ಸು. ಈ ಸಿರಪ್ ಇವಾಗ ತೋರಿಸ್ತಿದ್ದೀನಲ್ಲ, ಇದು ಬಂದು ವಾಟರಲ್ಲಿ ಅಂದರೆ ನೀರನ್ನ ಕುದಿಸ್ಬಿಟ್ಟು ಅದಕ್ಕೆ ಒಂದು ಮಾರ್ಕ್ ಹಾಕಿದ್ದಾರೆ, ಅಲ್ಲಿವರೆಗೂ ನೀರನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೂಡ ಕೇಳಿದ್ದಾರೆ ಅವಳಿಗೆ ಕೆಮ್ಮಲುಗೆ. ನೆಕ್ಸ್ಟ್ ಇಲ್ಲಿ ತೋರಿಸ್ತಾರೋ ಟ್ಯಾಬ್ಲೆಟ್ಸ್ ಬಂದು ನನಗೆ ಒಂದು ಡೋಲೋ 650 ಮತ್ತು ಇನ್ನೊಂದು ಕೋಲ್ಡ್ ಮತ್ತು ಕೆಮ್ಮಿಗೆ ಅದು ಸಿರಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮಾಯ್ಶ್ಚರೈಸರ್ ಬೇಕಿತ್ತು ನನಗೆ, ಅದಕ್ಕೆ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. 100 ರೂಪೀಸ್ ಅಷ್ಟೇ ಇದು. ನೆಕ್ಸ್ಟು ರೋಸ್ ವಾಟರ್ ಬಿಫೋರ್ ಮೇಕಪ್, ನಾವೇನೇ ಒಂದು ಮೇಕಪ್ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ರೋಸ್ ವಾಟರ್ನ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನೊಂದು ರೋಸ್ ವಾಟರ್ನ ತೊಗೊಂಡೆ. ನೆಕ್ಸ್ಟ್ ನಮ್ಮ ಪಾಪು ಸರಿ ತಿಂತಾಳ ನೋಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ, ನೋಡೋಣ ತೊಗೊತಾಳ ಏನು ಅಂತ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅವಳು ಏನಾದರೂ ತಿಂದರೆ ಸರಿಗೆ ಹೇಗೆ ಮಾಡ್ಕೊಳ್ಳೋದು ಮತ್ತು ಸರಿಗೆ ಏನೇನು ಬೇಕು ಅನ್ನೋದು ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟೇ, ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.